ಸರ್ಗೆ ತುಂಬ ಎಸ್ಪೆಷಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮೊದಲು ಹ್ಯಾಂಡ್ ರೈಟಿಂಗ್ ಸ್ಟಾರ್ಟಿಂಗ್ ಹೆಂಗಿತ್ತಂದರೆ ಬಿಫೋರ್ ಯು ಜಸ್ಟ್ ಲೈಕ್ ಎ ನಾಟ್ ಎ ಟೀಚ್ ಫಾರ್ ದ ಸ್ಟೂಡೆಂಟ್ಸ್, ಯು ಇನ್ಸ್ಪೈರ್ ಟು ಆಲ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಟಿನ್ಯೂ ಮಾಡ್ಕೊಳ್ಳಿ ಸರ್. ಈ ಕ್ರಿಯೇಟಿವಿಟಿನ ನೀವು ಮಕ್ಕಳಿಂದ ಹೊರ ತೆಗೆಯೋದ್ರಿಂದ ನನಗೆ ಒಬ್ಬ ಪೇರೆಂಟ್ ಆಗಿ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಮಕ್ಕಳು ಸ್ಟೇಜ್ ಮೇಲೆ ಇಷ್ಟು ನೀಟಾಗಿ ಬೋರ್ಡ್ ಮೇಲೆ ಬರ್ಕೊಂಡು ಅವರು ಟೀಚರ್ ಮಾಡೋ ಥರನೇ ಪಾಠ ಮಾಡ್ತಾ ಇದ್ದಾರೆ ಅಂದರೆ ಇಂಥ ಎಜುಕೇಷನ್ ಎಜುಕೇಷನ್ ನಮ್ಮ ಮಗು ಸಿಗ್ತಾ ಇದೆ ಅಂದರೆ ಇದಕ್ಕಿಂತ ಖುಷಿ ಪೇರೆಂಟ್ ಆಗಿ ನಮಗೆ ಬೇರೆ ಏನೂ ಇಲ್ಲ ಸರ್. ಇಷ್ಟು ಎಫೆಕ್ಟಿವ್ ಲರ್ನಿಂಗ್ ಅನ್ನ ನಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ. ಇದೇ ಥರ ಟೀಚರ್ಸ್ ಇಲ್ಲಿ ಹೆಚ್ಚಿನಾಗಿ ಶಾಲೆಗೆ ಬರಲಿ. ಸಂಗೀತ ಶಾಲೆ ಅನ್ನೋದು ಒಡನ್ಕೆರೆಯಲ್ಲೇ ಯಾವುದೋ ಸ್ಕೂಲಿಗೆ ಕಂಪೇರ್ ಮಾಡ್ಕೊಳ್ಳೋದು ಬೇಡ, ಅದಕ್ಕಿಂತ ತುಂಬ ಹೆಚ್ಚಿನದಾಗಿ ಬೆಳೀಲಿ ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ದೀಪಕ್ ಸರ್, ಎಸ್ಪೆಷಲಿ ಟು ಯು ಅಂಡ್ ಆಲ್ ಅದರ್ ಟೀಚರ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎವ್ರಿವನ್, ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ದೀಪಕ್ ಸರ್ ಈ ಥರ ಕ್ರಿಯೇಟಿವ್ ಆಕ್ಟಿವಿಟಿ ಮಾಡಿಸೋದ್ರಿಂದ ನಮ್ಮ ಮಕ್ಕಳ ಎಬಿಲಿಟಿ ಅಂದರೆ ಸ್ಟೇಜ್ ಫಿಯರ್ ಕಲಿತಾ ಇದೆ. ಆಮೇಲೆ ಎಲ್ಲ ಟೀಚರ್ಸ್ ಸಹ ಚೆನ್ನಾಗಿ ಕೋಆಪರೇಟ್ ಮಾಡ್ತಿರ್ತಾರೆ. ಆಮೇಲೆ ಈ ಥರ ಮಾಡೋದ್ರಿಂದ ಮಕ್ಕಳು ನಾವು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ಟೀಚರ್ಸ್ಗಿಂತ ಹೆಚ್ಚಾಗಿ ಎಫರ್ಟ್ ಹಾಕಿ ಹ್ಯಾಂಡ್ ರೈಟಿಂಗು ಇಂಪ್ರೂವ್ ಆಗುತ್ತೆ. ಬೋರ್ಡ್ಗೆಲ್ಲ ನೀಟಾಗಿ ಬರೆಯೋದು ಪ್ರತಿಯೊಂದೂ ಸ್ಕಿಲ್ ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ಎಲ್ಲ ದೀಪಕ್ ಸರ್ ಈ ಥರ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತು ನಮ್ಮ ಮನೆಯಲ್ಲಿ ಗೋಡೆ ಎಲ್ಲಿದೆಯೋ ಅದೆಲ್ಲ ತುಂಬ ಫೀಲ್ ಆಗಿಬಿಟ್ಟಿದೆ. ಈ ಥರ ಹಿಂಗೆಲ್ಲ ಕ್ರಿಯೇಟಿವ್ ಆಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳ ನಾಲೆಡ್ಜು ಚೆನ್ನಾಗಿರುತ್ತೆ ಮತ್ತು ಹ್ಯಾಂಡ್ ರೈಟಿಂಗು ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಏನು ಅಂತಂದರೆ ನಮಗೆ ಈ ಥರ ಎಂಕರೇಜ್ಮೆಂಟು ನಾವು ಓದೋ ಟೈಮಲ್ಲಿ ಇದೆಲ್ಲ ಇರಲಿಲ್ಲ. ಪೇರೆಂಟ್ಸು ಎನ್ಕರೇಜ್ ಮಾಡೋಕ್ಕಾಗ್ತಿಲ್ಲ, ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬಿಸಿದ್ರು. ಇವಾಗಿಂದ ಏನಿದೆ ಅಂದರೆ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದೀವಿ. ಕಾಂಪಿಟೇಷನ್ ತುಂಬ ಇದೆ. ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ನಾನು ಒಂಥರ ನರ್ವಸ್ ಶವರಿಂಗ್ ಆಗುತ್ತೆ ಮಾತಾಡಬೇಕಾದ್ರೆ. ಈಗ ಇವನ್ ನಾನು ಪೋಸ್ಟ್ ಗ್ರಾಜುಯೇಟ್ ಆಗಿದ್ರು, ನನಗೆ ಸ್ಟೇಜ್ ಫಿಯರ್ ತುಂಬ ಇತ್ತು. ನಾನು MBA ಮಾಡಿದ್ರು ಸಹಿತ ಅಲ್ಲಿ ಸಹಿತ ಸೆಮಿನಾರ್ ಮಾಡಬೇಕಾದ್ರೆ ಇವಾಗ ನನ್ನ ಮಗಳು ಮಾಡಿದಷ್ಟು ನನಗೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾನು ಅವಳಿಗೆ ಅದೇ ಹೇಳ್ತಾ ಇರ್ತೀನಿ, ಆ್ಯಕ್ಚುಲಿ ನಂತರ ಎಷ್ಟೊಂದು ಜಾಬ್ ಆಪರ್ಚುನಿಟೀಸ್ ಬಂದ್ಬಿಟ್ಟು ಬರೀ ಬುಕ್ ಆದರೆ ಏನೂ ಸಿಗಲ್ಲ. ನಿಮಗೆ ಎಕ್ಸ್ಟ್ರಾ ಸ್ಕಿಲ್ಸ್ ಬೇಕು, ಮೇನು ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು. ನೀವು ಈಗ ಏನೋ ಬುಕ್ಕಲ್ಲಿ ಹೋಗ್ತೀರಾ, ಸಿಲೆಬಸ್ ಹೋಗ್ತೀರಾ, ಎಕ್ಸಾಮ್ಸ್ ಬರೀತೀರಾ, ಔಟ್ ಆಫ್ ತೆಗೆಯೋದಷ್ಟೇ ಅಲ್ಲ ಇಂಪಾರ್ಟೆಂಟು. ಇವಾಗ ಪ್ರೆಸೆಂಟು ಔಟ್ ಆಫ್ 100% ಈಗ ಪ್ರೆಸೆಂಟ್ ಯೂಸ್ ಆಗ್ಬೋದು. ನಿಮಗೆ ಫ್ಯೂಚರಾಗಿ ನಿಮಗೆ ಯೂಸ್ ಆಗೋದು ನೀವು ಕಮ್ಯುನಿಕೇಷನ್ ಸ್ಕಿಲ್ಸ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಮೇನ್ ನೋಡಿ ಮನೇಲಿ ಯಾವಾಗಲೂ ಅದೇ ಹೇಳ್ತಿರ್ತೀನಿ, ಮಾರ್ಕ್ಸ್ ಕಡಿಮೆ ಬಂತು ಅಂತ ನನಗೆ ಬೇಜಾರಿಲ್ಲ. ಈ ಥರ ಎಕ್ಸ್ಟ್ರಾ ಆಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ತುಂಬ ಖುಷಿ ಆಗ್ತಾ ಇದೆ. ಒಂದು ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡಿ ಮಕ್ಕಳ ಹತ್ರ ಇವತ್ತು ಕಾರ್ಯಕ್ರಮವನ್ನು ಮಾಡಿಸಿದ್ದು ತುಂಬ ಖುಷಿ ಆಗ್ತಾ ಇದೆ. ಹೇಳ್ಬೇಕು ಅಂದರೆ ನಮಗೆ ಈ ವಯಸ್ಸಲ್ಲಿ ಯಾರ ಹತ್ರ ಹೆಂಗೆ ನಡ್ಕೊಳ್ಬೇಕು, ಹಿಂಗೆ ಮಾತಾಡೋದು ಏನೂ ಗೊತ್ತಾಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ನಮ್ಮ ಮಕ್ಕಳು ಈ ದಿನ ಹಿಂಗೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನೋ ಮಾತಾಡ್ತಿದ್ದಾರೆ, ಸೆಮಿನಾರ್ ಕೊಡ್ತಿದ್ದಾರೆ ಅಂದರೆ ತುಂಬಾ ಸಂತೋಷ ಅನಿಸುತ್ತೆ. ಜೊತೆಗೆ ಅವ್ರಿಗೆ ಸಬ್ಜೆಕ್ಟಲ್ಲಿ ಕೂಡ ಆಸಕ್ತಿ ಬರುತ್ತೆ. ಈ ಥರ ಕಾರ್ಯಕ್ರಮಗಳನ್ನ ಮಾಡಿದಾಗ ಸಬ್ಜೆಕ್ಟ್ ಬಗ್ಗೆ ಗ್ರಿಪ್ ಸಿಗುತ್ತೆ ಮತ್ತು ಆಸಕ್ತಿ ಬರುತ್ತೆ. ಇನ್ನೂ ಕಲಿಬೇಕು, ನಾವು ಇನ್ನೂ ಏನಾದರೂ ಮಾಡಬೇಕು, ಅವ್ರು ಹಾಗೆ ಮಾಡಬೇಕು, ನಾವು ಇನ್ನೂ ಚೆನ್ನಾಗಿ ವರ್ಕ್ ಮಾಡಬೇಕು ಅನ್ನೋದು ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಹೀಗೆ ಇದನ್ನು ನಡೆಸ್ಕೊಟ್ಟಂತಹ ದೀಪಕ್ ಸರ್ಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಇಂಥ ಎಲ್ಲ ಮಕ್ಕಳಿಗೂ ಅವಕಾಶ ಕೊಡೋದ್ರಿಂದ ಎಲ್ಲರೂ ಕಲಿಯೋದು. ಕೆಲವೊಂದು ಮಕ್ಕಳಿಗೆ ಏನು ಕಲಿಯಂತ ಇದ್ದಿರಲ್ಲ, ಹಾಗಾಗಿ ಎಲ್ಲರಿಗೂ ಅವಕಾಶ ಕೊಡ್ತಿದ್ದಾರೆ. ಅದೊಂದು ಒಳ್ಳೆಯ ಕೆಲಸ ಆಗಿದೆ. ಯಾಕಂದರೆ ಕೆಲವೊಂದು ಮಕ್ಕಳು ಕಲಿತಾರೆ, ಕೆಲವೊಂದು ಮಕ್ಕಳು ಕಲಿಯೋಕ್ಕೆ ಇಂಟ್ರೆಸ್ಟ್ ಕೊಡಲ್ಲ. ಆದ್ದರಿಂದ ಪೇರೆಂಟ್ಸ್ಗೆ ಒಂದು ಚಿಂತೆ ಆಗಿಬಿಡುತ್ತೆ. ಆದರೆ ಈ ಸ್ಕೂಲಲ್ಲಿ ಅದು ಮಾಡ್ತಿಲ್ಲ, ಎಲ್ಲರಿಗೂ ಅವಕಾಶ ಕೊಡ್ತಿದ್ದಾರೆ. ಅದರಿಂದ ದೀಪಕ್ ಸರ್ಗೆ ನಮಸ್ಕಾರಗಳು. ಕೆಲವೊಂದು ಮಕ್ಕಳು ಸ್ವಲ್ಪ ಸೈಲೆಂಟ್ ಇರ್ತಾರೆ. UKG-ದಲ್ಲೂ ಇದೆ ಗ್ರಾಮರು. ಸೊ ಹಾಗಾಗಿ ಮಕ್ಕಳಿಗೆ ಈಗ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮಕ್ಕಳು ಎಷ್ಟೇ ಕಲಿತರೂ ಕೂಡ ಕಡಿಮೆನೇ ಆಗ್ತಾ ಇದೆ. ಯಾಕಂದರೆ ನಾವು ಪೇರೆಂಟ್ಸ್ ಏನಾಗ್ತಾ ಇದ್ದಾರೆ ಅಂದರೆ ಮಕ್ಕಳು ಎಷ್ಟೇ ಕಲಿತರೂ ಕೂಡ ಅವ್ನು ಅನುಭವಿಸಬೇಕಲ್ವ, ಟೀಚರ್ಸ್ಗಳನ್ನು ಕಲಿಸ್ಬೇಕಲ್ವ ಅಂತ ಮಕ್ಕಳಿಗಿಂತ ಹೆಚ್ಚಾಗಿ ಪೇರೆಂಟ್ಸ್ಗಳು ನಾವೇ ಜಾಸ್ತಿ ಅವರಿಗೆ ಪ್ರೆಷರ್ ಹಾಕ್ತಾ ಇದ್ದಿಲ್ಲ, ನೀವು ಕಲಿಸಿ ಅಂತ ಹೇಳಿದ್ದು. ಹಾಗಾಗಿ ಇವ್ರಿಗೆ ಈಗ ಏನೇನು ಕಲಿತಾ ಇದ್ದಾರೆ ಅದು ಮುಂದಿನ ಫ್ಯೂಚರ್ಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅಂತೇಳಿ ಮತ್ತೆ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದಾಗ ದೀಪಕ್ ಸರ್ಗೆ ಆಗೋ ಬೇರೆ ಎಲ್ಲ ಟೀಚರ್ಸ್ಗಳಿಗೂ ಕೂಡ ಅಲ್ಲಿ ಸಪೋರ್ಟ್ ಮಾಡಿರುವಂಥ ಎಲ್ಲ ಪೇರೆಂಟ್ಸ್ಗಳಿಗೂ ಮತ್ತು ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಬಗ್ಗೆ ಧೈರ್ಯ ಬರ್ಬೇಕಂದ್ರೆ ಈ ಥರ ಸ್ಟೇಜ್ ಮೇಲೆ ಮಕ್ಕಳ ಮೇಲೆ ವೇದಿಕೆ ಮೇಲೆ ಬಂದು ಹೇಳಂಗಿಲ್ಲ. ಮತ್ತು ಇದೆಲ್ಲ ಆಯೋಜನೆ ಮಾಡಿದಂಥ ಸ್ಕೂಲು ಈ ಎಲ್ಲ ಟೀಚರ್ಸ್ಗೆ ಮತ್ತು ಎಸ್ಪೆಷಲ್ ದೀಪಕ್ ಸರ್ಗೆ ಧನ್ಯವಾದಗಳು. ಜೀವನದ ಅಭಿವೃದ್ಧಿ ಕೌಶಲ್ಯಗಳನ್ನು ರೂಪಿಸಿಕೊಳ್ಳುವಲ್ಲಿ ಶಿಕ್ಷಕರ ಮಹತ್ವ ತುಂಬ ಮಹತ್ತರವಾದದ್ದು.
ಅದೇ ರೀತಿ ಮಕ್ಕಳು ತಮ್ಮಲ್ಲಿರುವಂತಹ ಕಲೆ ಪ್ರತಿಭೆ ಹಾಗೂ ಅವರ ಸಾಧನೆಯ ಸಾಮರ್ಥ್ಯ ಮತ್ತು ಅವರ ಜೀವನದ ನಿರ್ಣಯಗಳನ್ನು ರೂಪಿಸುವಲ್ಲಿ ಗುರುತಿಸುವ ಸಲುವಾಗಿ ಮಕ್ಕಳಲ್ಲಿರುವಂತಹ ಕಲೆ ಹಾಗೂ ಪ್ರತಿಭೆಯನ್ನು ಹೊರಹಾಕುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ದೀಪಕ್ ಸರ್ಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ನನ್ನ ಮತ್ತು ಎಲ್ಲ ಪೋಷಕರ ಪರವಾಗಿ ಹೃದಯದ ಧನ್ಯವಾದ. ಡಿಗ್ರಿ ಕಾಲೇಜಲ್ಲಿ ನಾವು ನಾನ್ ಟೀಚಿಂಗ್ ಆಗಿ ವರ್ಕ್ ಮಾಡ್ತಾ ಇರೋದು ಸ್ಟೇಜ್ ಬೇರೆ ಇರಲಿಲ್ಲ. ಬಟ್ ಮಕ್ಕಳಿಗೆ ಒಳ್ಳೆ ಟೀಚಿಂಗ್ ಮಾಡ್ತಾ ಇದ್ರೆ ಈಗ ಸ್ವಲ್ಪ ಪ್ರೆಷರ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಒಬ್ಬ ಸ್ಟೂಡೆಂಟ್ ಸ್ಟೇಜ್ ಬೇರೆ ಇಲ್ಲ ಸರ್. ಅದರಲ್ಲಿ ನಿಂತು ದಯವಿಟ್ಟು ಅವ್ರಿಗೆ ಸೆಮಿನಾರ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮಕ್ಕಳು ಮಾಡ್ತಾ ಇದ್ದಾರೆ, ಇನ್ನೂ ಸ್ವಲ್ಪ ಎಫರ್ಟ್ ಆಗಲಿ, ಇನ್ನೂ ಸ್ವಲ್ಪ ನಮ್ಮ ಮಕ್ಕಳಿಗೆ ಪಿಕಪ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ಕ್ಲಾಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಈ ಮುಂದಿನ ತಿಂಗಳು ಪಿಕಪ್ ಮಾಡೋಣ.